ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಆರ್ಕಿಡ್ ಪ್ಲ್ಯಾಂಟ್ಸ್ ಬಗ್ಗೆ ಹೇಳ್ತೀನಿ. ಇದೊಂದು ನಾರ್ಮಲ್ ಪ್ಲ್ಯಾಂಟ್ ಅಲ್ವೇ ಅಲ್ಲ, ತುಂಬ ಪ್ರೇಷಿಯಸ್ ಆಗಿರೋಂಥ ಪ್ಲ್ಯಾಂಟು, ಹಾಗೆ ತುಂಬ ಡೆಲಿಕೇಟ್ ಪ್ಲ್ಯಾಂಟ್ ಕೂಡ ಹೌದು. ಈ ಆರ್ಕಿಡ್ಸ್ ಬೆಳೆಯೋದಕ್ಕೆ ನಾರ್ಮಲ್ ಗಿಡಗಳಿಗೆ ಪಾಟಿಂಗ್ ಮಿಕ್ಸ್ ತೊಗೊಳ್ತೀವಲ್ಲ, ಆ ಪಾಟಿಂಗ್ ಮಿಕ್ಸಲ್ಲಿ ಇದು ಬರಲ್ಲ. ಇದಕ್ಕೆ ಪಾಟಿಂಗ್ ಮಿಕ್ಸೇ ಬೇರೆ ತೊಗೋಬೇಕು, ಪಾಟೇ ಬೇರೆ ರೀತಿ ತೊಗೋಬೇಕು. ಅದನ್ನೆಲ್ಲ ಇವಾಗ ನಾನು ಹೇಳ್ತೀನಿ. ಈ ಗಿಡ ನಾನು ನರ್ಸರಿಯಿಂದ ತಂದು 1-2 ತಿಂಗಳೇ ಆಯಿತು. ಅಲ್ಲಿಂದ ತಂದ ಮೇಲೆ ನಾನು ಚೇಂಜ್ ಮಾಡಿರಲಿಲ್ಲ. ಇವಾಗ ನಾನು ರೀಪಾಟ್ ಮಾಡೋದನ್ನು ತೋರಿಸ್ತೀನಿ. ರೀಪಾಟ್ ಮಾಡಬೇಕಾದ್ರೆ ನರ್ಸರಿಯವರು ಯಾವ ಥರ ಪಾಟಿಂಗ್ ಮಿಕ್ಸ್ನ ಹಾಕಿದ್ರು ಅದರಲ್ಲಿ, ಇವಾಗ ನಾನು ಯಾವ ಥರ ಚೇಂಜ್ ಮಾಡ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಇದು ಒಂದು ಸಲ ಚೆನ್ನಾಗಿ ಹೂ ಬಿಟ್ಟು ಹೋಗಿರೋ ಅಂಥದ್ದು. ಇವಾಗ ಮತ್ತೆ ಅರಳಕ್ಕೆ ರೆಡಿಯಾಗಿದೆ. ಸಣ್ಣ ಸಣ್ಣ ಮೊಗ್ಗುಗಳು ಕಾಣಿಸ್ತಾ ಇದೆ ನೋಡಿ ಅಲ್ಲಿ. ಈ ಆರ್ಕಿಡ್ ಹೂಗಳು ವರ್ಷಕ್ಕೆ 2-3 ಸಲ ಹೂ ಬಿಡುತ್ತೆ. ಒಂದು ಸಲ ಹೂ ಬಿಟ್ಟರೆ 1 ತಿಂಗಳ ತನಕ ಹೂಗಳು ಹಾಗೇ ಇರುತ್ತೆ. ಪಾಟನ್ನು ಚೆನ್ನಾಗಿ ನೀರಲ್ಲಿ ನೆನೆಸ್ಬಿಟ್ಟು ಎಳೆದ ತಕ್ಷಣ ಬರಬೇಕು, ಆ ರೀತಿ ಸಾಫ್ಟ್ ಮಾಡಿ ಇಟ್ಕೊಂಡಿದ್ದೆ. ನಾವು ತೆಗಿಬೇಕಾದ್ರೆ ರೂಟ್ಸ್ ಸ್ವಲ್ಪ ಕೂಡ ಹಾಳಾಗದೇ ಇರೋ ಥರ ತುಂಬ ಕೇರ್ಫುಲ್ಲಾಗಿ ತೆಗಿಬೇಕು. ಈ ಪಾಟಲ್ಲಿ ಬರೀ ಕೋಕೋಪಿಟ್ನೇ ಹಾಕಿದ್ದಾರೆ. ಈ ಆರ್ಕಿಡ್ಗೆ ಮಣ್ಣು ಹಾಕೋಂಗಿಲ್ಲ, ಮಣ್ಣಾಗಲಿ ಮರಳಾಗಲಿ ಯಾವುದೂ ಹಾಕಬಾರ್ದು. ಇದ್ರದ್ದು ರೂಟ್ಸ್ ಫುಲ್ ಓಪನ್ ಇರಬೇಕು. ಬೇರೆ ಒಂದು ಮರಕ್ಕೆ ಇದು ಸಪೋರ್ಟ್ ತಗೊಂಡು ಬೆಳೆಯೋವಂಥ ಗಿಡ ಇದು. ಇದನ್ನು ಬೇರ್ ರೂಟೆಡ್ ಪ್ಲ್ಯಾಂಟ್ ಅಂತಲೇ ಹೇಳ್ತಾರೆ. ನರ್ಸರಿಗಳಲ್ಲಿ ನೀವು ನೋಡಿರಬೇಕು, ಸುಮ್ಮನೆ ಹಾಗೆ ಹ್ಯಾಂಗ್ ಮಾಡಿರ್ತಾರೆ. ಅದನ್ನು ಬೇರ್ಗಳಿಗೆ ಮಾತ್ರ ಸ್ಪ್ರೇ ಮಾಡ್ತಾರೆ. ಆ ಸ್ಪ್ರೇಯಿಂದನೇ ಇದು ಫುಡ್ಡನ್ನ ತಗೊಂಡು ಬೆಳೆಯುವಂಥ ಗಿಡ ಇದು. ರೂಟ್ಸಿಗೆ ಮಾಸ್ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದೆ. ಸ್ಪ್ಯಾಗ್ನಮ್ ಮಾಸ್ ಅಂತಾರಲ್ಲ ಅದು ಇದು ಮತ್ತು ಕೋಕೋಪಿಟ್ ಎರಡನ್ನೇ ಹಾಕಿದ್ದಾರೆ ನರ್ಸರಿಯವರು. ಬೇರ್ಗಳಿಗೇನು ತೊಂದರೆ ಆಗದೆ ಇರೋ ಥರ ತುಂಬ ಕೇರ್ಫುಲ್ಲಾಗಿ ಬಿಡಿಸ್ಕೋಬೇಕು. ಇವಾಗ ಈ ಆರ್ಕಿಡ್ ಪ್ಲ್ಯಾಂಟ್ನ ರೀಪಾಟ್ ಮಾಡೋದಕ್ಕೆ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡ್ಕೊಳ್ತೀನಿ. ಇದಕ್ಕೆ ಬೇಕಾಗಿರೋದು ಸೌದೆಯಿಂದ ಉರಿಸಿರೋ ಅಂಥ ಇದ್ಲು, ಇಟ್ಟಿಗೆ ಚೂರುಗಳು, ತೆಂಗಿನ ನಾರು ಮತ್ತು ವುಡ್ ಬಾರ್ಕ್ ಅಂತ ಹೇಳ್ತಾರೆ. ಇಲ್ಲಿ ತೋರಿಸ್ತಾ ಇದ್ದೀನಿ, ಗ್ರೀನ್ ಕಲರ್ ಬ್ಯಾಸ್ಕೆಟಲ್ಲಿ ಇಟ್ಕೊಂಡಿದ್ದೀನಲ್ಲ. ಈ ವುಡ್ ಬಾರ್ಕ್ ಯಾಕೆ ಅಂದರೆ, ಆರ್ಕಿಡ್ಸು ಒಂದು ಮರಕ್ಕೆ ಸಪೋರ್ಟ್ ತಗೊಂಡು ಬೆಳೆಯೋದ್ರಿಂದ, ಇದನ್ನು ಹಾಕೋದ್ರಿಂದ ಆರ್ಕಿಡ್ಸು ಚೆನ್ನಾಗಿ ಗ್ರೋ ಆಗುತ್ತೆ. ಯಾವುದಾದ್ರೂ ಹಳೆ ಮರ ಇದ್ದರೆ ಈ ರೀತಿ ಮೇಲ್ಗಡೆಗೆ ಚಕ್ಕೆ ಎದ್ದು ಬಂದಿರುತ್ತೆ, ಅದನ್ನು ನಾವು ಕೈಯಲ್ಲಿ ಬಿಡಿಸ್ಬಿಟ್ಟು ತೆಕ್ಕೋಬೇಕು. ಇದು ಸಿಗದೇ ಇರೋರಿಗೆ ತೆಂಗಿನಕಾಯ್ದು ಹೊರಗಡೆ ಸಿಪ್ಪೆ ಇರುತ್ತಲ್ಲ, ಅದನ್ನು ಕೂಡ ಹಾಕ್ಬೋದು. ಕೋಕೋನಟ್ ಹಸ್ಕ್ ಅಂತ ಹೇಳ್ತಾರೆ. ಮರದಿಂದ ಇದನ್ನು ತೆಗೆದಾದ್ಮೇಲೆ ನಾವು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಇದರಲ್ಲಿ ಫಂಗಸ್ ಏನಾದರೂ ಇದ್ದರೆ ಅದು ಆರ್ಕಿಡ್ಗೆ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ನಾವು ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಬಿಸಿ ನೀರಲ್ಲಿ ಕುದಿಸ್ಬೇಕು. ಚೆನ್ನಾಗಿ 5 ನಿಮಿಷ ಕುದ್ದಾದಮೇಲೆ ನಾವು ಇದನ್ನು ಆರಿಸ್ಬಿಟ್ಟು ತಣ್ಣಗೆ ಮಾಡಿ ಇಟ್ಕೋಬೇಕು. ನಾವು ರೀಪಾಟ್ ಮಾಡೋಕ್ಕೆ ಮುಂಚೆ ಇದನ್ನು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಆರ್ಕಿಡ್ ಪ್ಲ್ಯಾಂಟ್ ಬೆಳೆಯೋದಕ್ಕೆ ಇದೇ ರೀತಿ ಪಾಟನ್ನು ತಗೋಬೇಕು. ಪಾಟ್ ಸುತ್ತ ಹೋಲ್ಸ್ ಇರುತ್ತೆ, ಆರ್ಕಿಡ್ ಪಾಟ್ ಅಂತಲೇ ಸಿಗುತ್ತೆ. ಈ ಪಾಟಿಂಗ್ ಮಿಕ್ಸು ತುಂಬ ಲೈಟ್ ವೆಯ್ಟ್ ಇರೋದ್ರಿಂದ ನೆಲದ ಮೇಲೆ ಇಡೋದಾದರೆ ಬಿದ್ದು ಹೋಗಿಬಿಡುತ್ತೆ, ಪದೇ ಪದೇ ಬೀಳ್ತಾ ಇರುತ್ತೆ. ಅದಕ್ಕೆ ಏನು ಮಾಡಬೇಕು, ಇಟ್ಟಿಗೆ ಪೀಸ್ ಇಟ್ಕೋಬೇಕು, ಅಥವಾ ಯಾವುದಾದ್ರೂ ಒಂದು ಕಲ್ಲನ್ನು ಇಟ್ಕೊಂಡ್ರೆ ಆವಾಗ ಪಾಟು ತೂಕ ಬರುತ್ತೆ. ಇವಾಗ ಇದ್ಲು, ಇಟ್ಟಿಗೆ, ವುಡ್ ಬಾರ್ಕ್ ಮತ್ತು ತೆಂಗಿನ ನಾರು ಇದಿಷ್ಟು 4 ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಳ್ತೀನಿ. ತೆಂಗಿನ ನಾರನ್ನು ಹಾಗೆ ದಪ್ಪದಾಗಿ ಬಿಡಿಸ್ಬಿಟ್ಟು ಹಾಕೋಬೇಕು. ತುಂಬ ಪುಡಿ ಆಗಬಾರ್ದು, ಕೋಕೋಪಿಟ್ ಥರ ಆಗಬಾರ್ದು. ನಿಮಗೆ ಮರದ ಚಕ್ಕೆ ಸಿಗಲಿಲ್ಲ ಅನ್ನೋರು ಈ ರೀತಿ ತೆಂಗಿನಕಾಯಿ ಇರುತ್ತಲ್ಲ, ಮೊಟ್ಟೆಕಾಯಿ, ಇದನ್ನು ಪೀಸ್ ಮಾಡಿಬಿಟ್ಟು ಹಾಕೋಬಹುದು. ಈ 4 ಐಟಮ್ಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪಾಟಿಗೆ ತುಂಬಿಸ್ಬೇಕು. ಆರ್ಕಿಡ್ ಪಾಟ್ಸ್ ನಿಮಗೆ ಹತ್ತಿರದಲ್ಲಿ ಎಲ್ಲೂ ಸಿಗಲಿಲ್ಲ ಅಂದರೆ ನಿಮ್ಮ ಹತ್ರ ಇರೋ ನಾರ್ಮಲ್ ಪಾಟನ್ನೇ ಹೋಲ್ಸ್ ಮಾಡಿಬಿಟ್ಟು ಅದರಲ್ಲಿ ಬೆಳಿಬಹುದು. ಈ ಪಾಟಿಗೆ ಅರ್ಧದಷ್ಟು ಪಾಟಿಂಗ್ ಮಿಕ್ಸ್ ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಗಿಡ ಇಟ್ಬಿಟ್ಟು ಸೈಡಲ್ಲಿ ಎಲ್ಲೆಲ್ಲಿ ಜಾಗ ಇರುತ್ತೆ ಅಷ್ಟು ಜಾಗನ ಫಿಲ್ ಮಾಡ್ಕೊಂಡು ಹೋಗ್ತೀನಿ. ಈ ಆರ್ಕಿಡ್ ಪ್ಲ್ಯಾಂಟ್ಗೆ ಬಿಸಿಲು ಬೀಳಬಾರ್ದು, ನೆರಳಿರಬೇಕು, ಹಾಗೆ ಹ್ಯುಮಿಡಿಟಿ ಜಾಸ್ತಿ ಇರಬೇಕು. ಈ ಆರ್ಕಿಡ್ಸ್ಗೆ ಕೂಲಾಗಿರೋ ಟೆಂಪ್ರೇಚರ್ನ ನಾವೇ ಕ್ರಿಯೇಟ್ ಮಾಡಬೇಕು. ಶೇಡ್ ನೆಟ್ ಕೆಳಗೆ ಬೆಳೆಸಬೇಕು, ಅಥವಾ ಬಾಲ್ಕನಿಗಳಲ್ಲಿ ಬಿಸಿಲು ಬೀಳದೇ ಇರೋಂಥ ಜಾಗದಲ್ಲಿ ನಾವು ಇದನ್ನು ಹ್ಯಾಂಗ್ ಮಾಡ್ಬೋದು.
ಈ ಆರ್ಕಿಡ್ಸ್ದು ಫ್ಲವರ್ ಸ್ಟಾಕ್ ಅಂತ ಇರುತ್ತಲ್ಲ ಅದನ್ನು ಸ್ಟ್ರೈಟ್ ನಿಲ್ಲೋ ಹಾಗೆ ನೋಡ್ಕೋಬೇಕು. ಒಂದು ಕಡ್ಡಿನ ಸಪೋರ್ಟ್ ಕೊಟ್ಬಿಟ್ಟು ಅದನ್ನು ದಾರದಿಂದ ಕಟ್ಟಬೇಕು ಅಥವಾ ಯಾವುದಾದ್ರೂ ಕ್ಲಿಪ್ ಹಾಕಬೇಕು. ಈ ಪ್ಲ್ಯಾಂಟ್ಸ್ನೆಲ್ಲ ನಾನು ಹ್ಯಾಂಗ್ ಮಾಡ್ತಾಯಿದ್ದೀನಿ. ಇದೊಂದು ಏರಿಯಲ್ ರೂಟ್ ಪ್ಲ್ಯಾಂಟ್ ಆಗಿರೋದ್ರಿಂದ ಬೇರುಗಳಿಗೆ ತುಂಬ ಗಾಳಿ ಆಡ್ತಾ ಇರಬೇಕು. ಮಳೆಗಾಲದಲ್ಲಿ ಈ ಆರ್ಕಿಡ್ಸ್ಗೆ ನೀರು ಹಾಕೋದೇ ಬೇಡ. ಮಳೆ ನೀರು ಹಾರಿಬಿಟ್ಟು ಅದರದ್ದು ಮಾಯ್ಶ್ಚರಲ್ಲೇ ಇದು ಬೆಳೆಯುತ್ತೆ. ಸಮ್ಮರಲ್ಲಿ ನಾವು ದಿನಕ್ಕೆ 2 ಸಲನಾದರೂ ನೀರು ಹಾಕಬೇಕು. ಇದಕ್ಕೆ ಫರ್ಟಿಲೈಸರ್ ಹಾಕೋದಾದರೆ ಮನೆಯಲ್ಲೇ ಹೋಮ್ ಮೇಡ್ ಫರ್ಟಿಲೈಸರ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಬಾಳೆಹಣ್ಣಿನ ಸಿಪ್ಪೆನಲ್ಲಿ ತುಂಬ ಫಾಸ್ಫರಸ್ ಇರೋದ್ರಿಂದ ಬಾಳೆಹಣ್ಣಿನ ಸಿಪ್ಪೆನ ಸುಲಿದ್ಬಿಟ್ಟು ಒಂದು ಮಗ್ಗಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಇಡೀ ದಿನ ನೆನೆಯೋಕೆ ಬಿಡಬೇಕು. ಈ ಸಿಪ್ಪೆನ ನೀರು ಹಾಕಿಬಿಟ್ಟು ಒಂದು ಇಡೀ ದಿನ ಹಾಗೆ ನೆನೆಸಿಡಬೇಕು. ಇದು ಎಗ್ ಶೆಲ್ನ ಕಲೆಕ್ಟ್ ಮಾಡಿಟ್ಕೊಂಡಿದ್ದೀನಿ ನಾನು. ಇದನ್ನು ಪೌಡ್ರ್ ಮಾಡ್ಕೋಬೇಕು. ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಪೌಡ್ರ್ ಮಾಡಿಟ್ಕೊಳ್ತೀನಿ. ಈ ಎಗ್ ಶೆಲ್ಲಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರೋದ್ರಿಂದ ರೂಟ್ಸ್ನ ಗಟ್ಟಿ ಮಾಡುತ್ತೆ. ಇದ್ರ ಜೊತೆಗೆ ನಾನು ಟೀ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಟೀ ಪೌಡರಲ್ಲಿ ನೈಟ್ರೋಜನ್ ಇರುತ್ತೆ. ಇದೆರಡನ್ನೂ ಒಟ್ಟಿಗೆ ಹಾಕಿ ಮಿಕ್ಸಿಯಲ್ಲಿ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ಒಣಗಿರೋ ಎಗ್ ಶೆಲ್ಲು ತುಂಬ ಸಾಫ್ಟಾಗಿರುತ್ತೆ, ಬೇಗ ಪೌಡರ್ ಆಗುತ್ತೆ. ನೆಕ್ಸ್ಟ್ ಡೇ ಬಾಳೆಹಣ್ಣಿನ ಸಿಪ್ಪೆದ ರಸನ ಒಂದು ಟಬ್ಬಲ್ಲಿ ಹಾಕಿಟ್ಕೋಬೇಕು. ಇದಾದಮೇಲೆ ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ದು ಎಗ್ ಶೆಲ್ ಮತ್ತು ಟೀ ಪೌಡರ್ನ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಹಾಕಿರೋ ಪೌಡರು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಯಕ್ಕೆ ಬಿಡಬೇಕು. ಆಮೇಲೆ ನಾವು ಆರ್ಕಿಡ್ ಪಾಟ್ಸ್ನ ತೊಗೊಂಡು ಬಂದು ಈ ನೀರೊಳಗೆ ಮುಳುಗಿಸಿಡಬೇಕು. ಇದು ಆರ್ಕಿಡ್ಸಲ್ಲೇ ಚಿಕ್ಕ ಪ್ಲ್ಯಾಂಟ್ಸು. ನಾವು ಆರ್ಕಿಡ್ ಪ್ಲ್ಯಾಂಟ್ಸ್ಗೆ ನೀರು ಹಾಕೋದಿದ್ರು ಇದೇ ಮೆಥಡಲ್ಲಿ ಹಾಕ್ಬೋದು. ಒಂದು ಟಬ್ಬಲ್ಲಿ ನೀರು ಹಾಕಿಬಿಟ್ಟು 10 ನಿಮಿಷ ತನಕ ಆ ಪಾಟ್ಗಳನ್ನ ಆ ಟಬ್ಬೊಳಗೆ ಮುಳುಗಿಸಿಡಬೇಕು. ಈ ಹೋಮ್ ಮೇಡ್ ಪೌಡರ್ನ ನಾವು ಡೈರೆಕ್ಟಾಗಿ ಕೂಡ ಗಿಡಗಳಿಗೆ ಹಾಕ್ಬೋದು. ಈ ರೀತಿ ಹಾಕಿಬಿಟ್ಟು ಮೇಲ್ಗಡೆಯಿಂದ ನೀರನ್ನು ಹಾಕಬೇಕು. ಈ ಆರ್ಕಿಡ್ಗಳಿಗೆ ಫರ್ಟಿಲೈಸರ್ ಮತ್ತು ನೀರು ಹಾಕೋದಿದ್ರೆ ಒಂದು ಈ ರೀತಿ ಮೆಥಡಲ್ಲಿ ಮಾಡಬೇಕು. ಟಬ್ಬೊಳಗೆ ನೀರಲ್ಲಿ ಮುಳುಗಿಸಿಡಬೇಕು. ಇನ್ನೊಂದು ಮೆಥಡು ನಾವು ಸ್ಪ್ರೇಯರಲ್ಲಿ ಸ್ಪ್ರೇ ಮಾಡಬೇಕು. ಫರ್ಟಿಲೈಸರ್ಗಳನ್ನ ನಾವು ಬಾಟಲಲ್ಲಿ ಹಾಕ್ಕೊಂಡು ಈ ರೀತಿ ಸ್ಪ್ರೇ ಮಾಡ್ಬೋದು. ನಾವು ಡೈಲಿ ನೀರು ಹಾಕೋದಿದ್ರು ಕೂಡ ಇದೇ ರೀತಿ ಸ್ಪ್ರೇ ಮಾಡಬಹುದು. ಈ ಪಾಟ್ನ ನಾನು ಮನೆಯಲ್ಲಿರೋ ಪಾಟ್ಗೆ ಹೋಲ್ಸ್ ಮಾಡಿಬಿಟ್ಟು ಅದರಲ್ಲಿ ಆರ್ಕಿಡ್ ಪ್ಲ್ಯಾಂಟ್ನ ಹಾಕಿಟ್ಟಿದ್ದೀನಿ. ಆರ್ಕಿಡ್ಸ್ಗೆ ನೀರು ಕೊಡಬೇಕಾದ್ರೆ ನೀರು ಬರೀ ರೂಟ್ಸಿಗೆ ಮಾತ್ರ ಹೋಗಬೇಕು, ಎಲೆಗಳ ಮೇಲೆ ಬೀಳಬಾರ್ದು. ಒಂದೊಂದು ದಿನ ಬಿದ್ದರೆ ಪರವಾಗಿಲ್ಲ, ಆದರೆ ಯಾವಾಗಲೂ ನೀರು ಬೀಳೋದ್ರಿಂದ ಫಂಗಸ್ ಬಂದು ಗಿಡ ಹಾಳಾಗುತ್ತೆ, ಗಿಡ ಸತ್ತು ಹೋಗ್ಬೋದು. ಇದಕ್ಕೆ ಡೈರೆಕ್ಟಾಗಿ ಸನ್ಲೈಟ್ ಬೀಳಲೇಬಾರ್ದು. ಬಿದ್ದರೆ ಈ ರೀತಿ ಎಲೆಗಳೆಲ್ಲ ಬರ್ನ್ ಆಗುತ್ತೆ. ಹಾಗೆ ಗಿಡದ ಮಧ್ಯಕ್ಕೆ ಕೂಡ ನೀರು ಬಿದ್ದರೆ ಗಿಡಗಳು ಸತ್ತು ಹೋಗುತ್ತೆ. ಫರ್ಟಿಲೈಸರ್ ಹಾಕಿ 10 ಡೇಸ್ ಆಗಿದೆ ಅಷ್ಟೇ, ಆಗಲೇ ಮೊಗ್ಗುಗಳೆಲ್ಲ ಅರಳೋಕ್ಕೆ ರೆಡಿಯಾಗಿದೆ. ಆರ್ಕಿಡ್ಸಲ್ಲಿ ತುಂಬ ವೆರೈಟೀಸ್ ಇದೆ. ಇವಾಗ ನಾನು ತೋರಿಸ್ತಾ ಇರೋದು ಡೆಂಡ್ರೋಬಿಯಮ್ ಅಂತ. ಆರ್ಕಿಡ್ಸಲ್ಲಿ ವರ್ಲ್ಡ್ ವೈಡ್ ನೋಡೋಕ್ಕೆ ಹೋದರೆ 25,000ಗಿಂತನೂ ಜಾಸ್ತಿ ತಳಿಗಳಿದೆ. ಅದರಲ್ಲಿ ತುಂಬ ಕಾಮನ್ ಆಗಿರೋದು ಮಾತ್ರ ನಮಗೆ ನೋಡೋಕ್ಕೆ ಸಿಗೋದು. ಆರ್ಕಿಡ್ಸ್ ಬಗ್ಗೆ ಹೇಳೋಕ್ಕೆ ಹೋದರೆ ಇನ್ನೂ ತುಂಬ ವಿಷಯಗಳಿದೆ. ನಾನು ನೆಕ್ಸ್ಟ್ ಆರ್ಕಿಡ್ ವಿಡಿಯೋ ಮಾಡ್ತೀನಲ್ಲ ಆವಾಗ ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.